6,000 ಹಾಕಿದ್ದೀರಾ? 6,000 ಹಾಕಿದ್ದೀವಿ. ಪ್ರಾಫಿಟ್ ಎಷ್ಟು ಮಾಡ್ತಾ ಇದ್ದೀರಾ? ಅನ್ಲಿಮಿಟೆಡ್ ಪ್ರಾಫಿಟ್. ನೀವು ಸೇಫ್ ಆಗಿ ಹೇಗೆ ಆಡಬೇಕು, ಪ್ರಾಫಿಟ್ ಹೇಗೆ ತೆಗಿಬೇಕು? ಜಸ್ಟ್ 6,000 ಹಾಕಿ 11,000 ರೂಪಾಯಿ ಪ್ರಾಫಿಟ್ ಮಾಡಿದ್ರಿ ಈಗ. ಹೌದು, ಕರೆಕ್ಟ್. ಅವಾಗ ನೀವು ಇಲ್ಲಿ ಜಸ್ಟ್ ಒಂದು ಟ್ರೇಡ್ ಇನಿಷಿಯೇಟ್ ಮಾಡಿದ್ರೆ, ಲೈಕ್ ವೀಕ್ಲಿ ಆದ್ರೂ ಆಗಲಿ, ಮಂತ್ಲಿ ಆದ್ರೂ ಆಗಲಿ, ಓಕೆ, ಪ್ರತಿ ಸತಿ ಬೈ ಸೆಲ್ ಬರ್ತಾ ಇರುತ್ತೆ. ನೀವು ಪ್ರಾಪರ್ ಆಗಿ ಕರೆಕ್ಟಾಗಿ ಈ ಥರ ಐಡೆಂಟಿಫೈ ಮಾಡಿದರೆ ಒಂದೇ ಒಂದು ದಿನದಲ್ಲಿ ನೋಡಿ ನಿಮಗೆ ಎಷ್ಟು ಮೂಮೆಂಟಮ್ ಕೊಟ್ಟಿದೆ. ಇವಾಗ ಬಹಳ ಜನ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ, ಹಾಗೂ ಹಲವಾರು ಜನ ತುಂಬ ಕಡೆ ಕಲಿತು ಲಾಸಸ್ ಕೂಡ ಮಾಡ್ಕೊಂಡಿದ್ದಾರೆ ಇಂಟ್ರಾಡೇನಲ್ಲಿ. ಸೊ ಇಲ್ಲಿ ನಾವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ನಲ್ಲಿ ಒಂದು ಒಳ್ಳೆ ಇಂಟ್ರಾಡೇ ಸ್ಟ್ರಾಟಜಿನ ಲಾಂಚ್ ಮಾಡ್ತಾ ಇದ್ದೀವಿ. ಇದು ಒಂದು ಪೈಥಾನ್ ಕೋಡ್ ಇಂಡಿಕೇಟರ್ ಅಲ್ಲ, ಇದ್ರ ಹೆಸರು ರೇನ್ಬೋ ಅಂತ. ಸೊ ಇದು ಬರೀ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಮಾತ್ರ ನಾವು ಹೇಳ್ಕೊಡ್ತಾ ಇರೋದು. ನೀವು ಕೂಡ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅಂತ ಇದ್ದೀರಾ, ಸ್ಟಾಕ್ ಮಾರ್ಕೆಟಲ್ಲಿ ಕಲಿತು ದುಡ್ಡು ಮಾಡಬೇಕು ಅಂತ ಇದ್ದೀರಾ, ನಮ್ಮ ಒಂದು ಸಂಸ್ಥೆ ನಿಮಗೆ ಫ್ರೀಯಾಗಿ ಒಂದು ದಿನ ವರ್ಕ್ಶಾಪ್ ಕೊಡ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ನಮ್ಮದೇ ಮೊದಲನೇ ಇನ್ಸ್ಟಿಟ್ಯೂಟು ಈ ಒಂದು ಪೈಥಾನ್ ಕೋಡಲ್ಲಿ ನಿಮಗೆ ಟ್ರೇಡಿಂಗ್ನ ಮಾಡ್ತಾ ಇರೋದು. ಸೊ ನಾವೇನು ಮಾಡಿದ್ವಿ ಅಂತಂದರೆ ವೆರಿ ಸಿಂಪಲ್ ಆಗಿರೋದು. ಈ ಸ್ಟ್ರಾಟಜಿ ಯಾರಿಗೆ ಅರ್ಥ ಆಗುತ್ತೆ ಅಂತಂದರೆ ABCD ಗೊತ್ತಿರಲಾರ್ದವ್ರಿಗೂ, ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಏನು ಗೊತ್ತಿರಲಾರ್ದವ್ರಿಗೂ ಈ ಸ್ಟ್ರಾಟಜಿನ ಈಸಿಯಾಗಿ ಅರ್ಥ ಆಗಂಗೆ ನಾವು ಮಾಡಿದ್ದೀವಿ. ಇದೊಂದು ಇಂಡಿಕೇಟರ್ ಅಲ್ಲ, ಇದೊಂದು ಪೈಥಾನ್ ಕೋಡ್. ಓಕೆ, ಈ ಪೈಥಾನ್ ಕೋಡಿಂದ ನೀವೇನು ಮಾಡ್ಬೋದು ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 400 ಪಾಯಿಂಟ್ಸ್ ಇಲ್ಲಿಂದ ಈ ಪಾಯಿಂಟ್ ಇಂದ ಅರೌಂಡ್ 400 ಪಾಯಿಂಟ್ಸ್ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗಿದೆ. ನಾವು ಬರೀ ಇಂಡಿಯನ್ ಮಾರ್ಕೆಟ್ ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್, ಗ್ಲೋಬಲ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ನಲ್ಲಿ ಕೂಡ ಟ್ರೇಡಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಅದು ಬಂದು ನಮ್ಮ ಕ್ರಿಪ್ಟೋ ಮಾರ್ಕೆಟ್. ಕ್ರಿಪ್ಟೋ ಬಂದು 24/7 ಓಪನ್ ಇರುತ್ತೆ. ಇನ್ ಕೇಸ್ ನಿಮಗೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಟೈಮ್ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ನೀವು ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ವಿತ್ ಅ ಮಿನಿಮಮ್ ಆಫ್ 1000 ರೂಪೀಸ್ ನೀವು ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೀವು ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿಕೊಂಡು ಕಂಪ್ಲೀಟ್ ಟ್ರೇಡಿಂಗ್ ಸೆಟಪ್ ನಿಮಗೆ ಹೆಂಗೆ ಬೇಕೋ ಅದನ್ನು ಕಸ್ಟಮೈಸ್ ಮಾಡ್ಕೊಬೋದು. ಇನ್ ಕೇಸ್ ನಿಮಗೆ ನಮ್ಮ ಗ್ರೂಪ್ ಕ್ಲಾಸಸ್ ಸೆಷನ್ ಟೈಮ್ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ನಾವು 1-on-1 ಇಂಡಿವಿಜುವಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಇಂಡಿವಿಜುವಲ್ ಮೆಂಟರ್ಶಿಪ್ ಕೂಡ ಮಾಡ್ತೀವಿ. ಅಂದರೆ ನೋ ಲಾಸ್ ಸ್ಟ್ರಾಟಜಿ ಹೇಳ್ಕೊಡ್ತೀವಿ, ಎಕ್ಸ್ಪೈರಿ ಡೇ ಸ್ಟ್ರಾಟಜಿಗಳನ್ನ ಹೇಳ್ಕೊಡ್ತೀವಿ. ಇಂಡಿಯನ್ ಮಾರ್ಕೆಟ್ ಜೊತೆಗೆ ನಾವು ಕ್ರಿಪ್ಟೋ ಮಾರ್ಕೆಟ್ ಕೂಡ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಸೂರಜ್ ಮಹೇಶ್, ಒಬ್ಬ NISM ಸರ್ಟಿಫೈಡ್ ಹಾಗೂ ಒಬ್ಬ ಟ್ರೈನರ್ ಹಾಗೂ ಟ್ರೇಡರ್ಸ್ ಗುರುಕುಲ್ ಸೆಂಟ್ರಲ್ಲಿ. ಸೊ ಈ ಟ್ರೇಡರ್ಸ್ ಗುರುಕುಲ್ ಸೆಂಟರು ಹತ್ತತ್ರ ನೂರಾರು ಜನಕ್ಕೆ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಎಜುಕೇಷನ್ ಕೊಟ್ಟಿರುವ ಒಂದು ಏಕೈಕ ಸಂಸ್ಥೆ ಇದು. ಸೊ ಇಲ್ಲಿ ನಾವು ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ಟು ಅಡ್ವಾನ್ಸ್ನ ಹೇಳ್ಕೊಡ್ತೀವಿ, ಹಾಗೂ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ನಮ್ಮ ಇನ್ಸ್ಟಿಟ್ಯೂಟ್ ಲೊಕೇಟ್ ಆಗಿರೋದು ವಿಜಯನಗರ್ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಹಿಂಭಾಗ ಬಂಟರ್ ಸಂಘ ಪಕ್ಕದಲ್ಲೇ. ಸೊ ನಿಮಗೆ ಲೊಕೇಶನ್ ಬೇಕು ಅಂದರೆ ಕೆಳಗಡೆ ಬರೋ ಡಿಸ್ಕ್ರಿಪ್ಷನ್ ನಂಬರಲ್ಲಿ ನೀವು ಕಾಲ್ ಮಾಡಿದ್ರೆ ನಾವು ನಿಮಗೆ ಲೊಕೇಶನ್ ಕೂಡ ಶೇರ್ ಮಾಡಿಕೊಡ್ತೀವಿ. ಸೊ ನೀವು ಟ್ರೇಡರ್ಸ್ ಗುರುಕುಲ್ ಸೆಂಟರಿಗೆ ಬಂದರೆ ನಿಮ್ಗೆ ಯಾವ ಥರ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಜುಕೇಷನ್ ಸಿಗುತ್ತೆ, ಹಾಗೂ ನಿಮ್ಗೆ ಯಾವ ಥರ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತೀನಿ. ಸೊ ಸ್ಟಾಕ್ ಮಾರ್ಕೆಟ್ ಅಂದಾಗಲೇ ನಮ್ಗೆ ಗೊತ್ತು, ಜನರು ತುಂಬ ಜನ ಹೆದರ್ತಾರೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಇದನ್ನ ಒಂಥರ ಗ್ಯಾಮ್ಲಿಂಗ್ ಥರ ನೋಡ್ತಾರೆ, ಅಥವಾ ತುಂಬ ಸ್ಟಾಕ್ ಮಾರ್ಕೆಟ್ ಅಂದರೆ 1 ಕಿಲೋಮೀಟರ್ ಹಿಂದೆಡೆ ಓಡ್ಬಿಡ್ತಾರೆ. ನಾವು ಕನ್ಸಿಸ್ಟೆಂಟಾಗಿ ದುಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ನಾವು ಕೂಡ ಕನ್ಸಿಸ್ಟೆಂಟಾಗಿ ಹೇಗೆ ಪ್ರಾಫಿಟ್ ಮಾಡ್ತಾ ಇದ್ದೀವಿ, ನಾವು ಯಾವ ಸ್ಟ್ರಾಟಜಿಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಎಲ್ಲ ಕೂಡ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ನಮ್ಮ ಒಂದು ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ಮೊದಲನೇ ಸಂಸ್ಥೆ, ಒಂದು ಪೈಥಾನ್ ಕೋಡ್ನ ಲಾಂಚ್ ಮಾಡಿರುವ ಒಂದು ಸಂಸ್ಥೆ. ಸೊ ಎಲ್ಲ ಇನ್ಸ್ಟಿಟ್ಯೂಟ್ಗಳಲ್ಲೂ ನಾವು ನೋಡ್ದಂಗೆ ಇಂಡಿಕೇಟರ್ ಮೇಲೆ ಟ್ರೇಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಇಂಡಿಕೇಟರ್ ಅಂದರೆ ಅದು ನಿಮಗೆ ಇಂಡಿಕೇಟ್ ಮಾಡುತ್ತೆ, ಆದರೆ ನಮ್ಮದು ಒಂದು ಪೈಥಾನ್ ಕೋಡು. ಸೊ ನಾನು ನಿಮಗೆ ಒಂದು ಪೈಥಾನ್ ಕೋಡ್ ಕೊಟ್ಟರೆ ಮಾತ್ರ ನೀವು ಅದನ್ನು ಯೂಸ್ ಮಾಡೋಕ್ಕಾಗುತ್ತೆ. ಆ ಪೈಥಾನ್ ಕೋಡ್ ಇಟ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ರಾಫಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಬಂದು ಇಂಟ್ರಾಡೇ ಸ್ಟ್ರಾಟಜಿ ಇರುತ್ತೆ. ನಾವು ನಿಮಗೆ ಇಂಟ್ರಾಡೇ, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಹಾಗೂ ಇನ್ವೆಸ್ಟಿಂಗ್ ಎಲ್ಲನೂ ಹೇಳ್ಕೊಡ್ತೀವಿ. ಇದ್ರ ಜೊತೆಗೆ ತುಂಬ ಜನಕ್ಕೆ ಇಂಟ್ರಾಡೇ ಮಾಡಿಕೊಂಡು ದುಡ್ಡು ಮಾಡಬೇಕು ಅನ್ನೋದು ಆಸೆ ತುಂಬ ಇರುತ್ತೆ. ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲೇ ಪ್ರಾಫಿಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅಂಥವ್ರಿಗೆ ನಾವು ಇಂಟ್ರಾಡೇ ಸ್ಟ್ರಾಟಜಿನ ಕೂಡ ಹೇಳ್ಕೊಡ್ತೀವಿ. ಸೊ ಈ ಇಂಟ್ರಾಡೇ ಸ್ಟ್ರಾಟಜಿಯಲ್ಲಿ ನೀವು ಕಮ್ಮಿ ಅಮೌಂಟ್ ಹಾಕಿ, ಅಂದರೆ ಇವಾಗ ನಿಮಗೆ ಕ್ಯಾಪಿಟಲ್ ಸಮಸ್ಯೆ ಇರುತ್ತೆ, ಅಥವಾ ನಿಮ್ಮ ಹತ್ರ ಸ್ಮಾಲ್ ಕ್ಯಾಪಿಟಲ್ ಇರುತ್ತೆ, ಅಂಥವ್ರಿಗೂ ಕೂಡ ನಾವು ಟ್ರೇಡಿಂಗ್ ಮಾಡ್ಬೋದು ಅಂತಲೇ ಹೇಳ್ಕೊಡ್ತೀವಿ. ಆಲ್ಮೋಸ್ಟ್ 6,000 ರೂಪಾಯಿಂದನೂ ನೀವು ನಿಮ್ಮ ಟ್ರೇಡಿಂಗ್ ಜರ್ನಿನ ಶುರು ಮಾಡ್ಬೋದು. ಸೊ ಈ ಒಂದು ಸ್ಟ್ರಾಟಜಿಯಲ್ಲಿ ನೀವು ಮಿನಿಮಮ್ ಅಮೌಂಟಿಂದನೂ ಶುರು ಮಾಡ್ಬೋದು. ಬೈಯಿಂಗ್ ಆದರೂ ಮಾಡ್ಬೋದು, ಸೆಲ್ಲಿಂಗ್ ಆದರೂ ಮಾಡ್ಬೋದು. ಸೊ ತುಂಬ ಜನಕ್ಕೆ ಈ ಬೈಯಿಂಗ್ ಅಂದರೆ ಏನು, ಸೆಲ್ಲಿಂಗ್ ಅಂದರೆ ಏನು, ಈ ತುಂಬ ಒಂದು ಕಾನ್ಸೆಪ್ಟ್ನ ಮಾತಾಡಿರೋದು ಅರ್ಥ ಆಗಿರಲ್ಲ. ನೀವು ಕೂಡ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅಂತ ಇದ್ದೀರಾ, ಸ್ಟಾಕ್ ಮಾರ್ಕೆಟಲ್ಲಿ ಕಲಿತು ದುಡ್ಡು ಮಾಡಬೇಕು ಅಂತ ಇದ್ದೀರಾ, ನಮ್ಮ ಒಂದು ಸಂಸ್ಥೆ ನಿಮಗೆ ಫ್ರೀಯಾಗಿ ಒಂದು ದಿನ ವರ್ಕ್ಶಾಪ್ ಕೊಡ್ತಾ ಇದೆ. ಪ್ರತಿ ಭಾನುವಾರ ಬೆಳಗ್ಗೆ 11ರಿಂದ 2 ಗಂಟೆ ತನಕ ನಿಮಗೆ ಒಂದು ಫ್ರೀ ವರ್ಕ್ಶಾಪ್ ಮಾಡ್ತೀವಿ. ಅದರಲ್ಲಿ ನಿಮಗೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತೀವಿ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ದುಡ್ಡು ಹೆಂಗೆ ದುಡಿಬೋದು ಅಂತ ಹೇಳ್ಕೊಡ್ತೀವಿ. ಈ ಒಂದು ಕ್ಲಾಸ್ನ ನೀವು ಕೂಡ ಒಂದು ಆಪರ್ಚುನಿಟಿ ಆಗಿ ತಿಳ್ಕೊಳ್ಳಿ, ಬಂದು ಅಟೆಂಡ್ ಮಾಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ಸ್ನ ಕಲ್ತ್ಕೊಳ್ಳಿ. ನೀವು ಟ್ರೇಡರ್ಸ್ ಗುರುಕುಲ್ ಸೆಂಟ್ರಿಗೆ ಬಂದರೆ ನಿಮ್ಗೆ ಯಾವ ಥರ ಅಡ್ವಾಂಟೇಜ್ ಸಿಗುತ್ತೆ ಅಂದರೆ, ನಿಮಗೆ ಇಲ್ಲಿ ಇರೋರು ಎಲ್ಲ ಸರ್ಟಿಫೈಡ್ ಟ್ರೈನರ್ಸ್.
ಸೊ ಈ ಸರ್ಟಿಫೈಡ್ ಟ್ರೇನರ್ಸಿಂದ ನಿಮ್ಮ ಒಂದು ಸಕ್ಸಸ್ ರೇಷಿಯೋ ಇನ್ನೊಂದು ಲೆವೆಲ್ ಮೇಲ್ಗಡೆ ಹೋಗುತ್ತೆ. ಸೊ ಇದ್ರ ಜೊತೆಗೆ ನೀವು ಆಲ್ರೆಡಿ ಲಾಸ್ ಮಾಡ್ಕೊತಾ ಇರ್ತೀರಾ ಅಥವಾ ಪ್ರಾಫಿಟ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಜರ್ನಿನ ಈಸಿಯಾಗಿ ಮಾಡೋದಕ್ಕೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಇದೆ. ಸೊ ನೀವು ಲಾಸ್ ಜರ್ನಿನ ಕಟ್ ಮಾಡಿ ಪ್ರಾಫಿಟ್ ಜರ್ನಿನ ಶುರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ಇದ್ರ ಜೊತೆಗೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಬೇಸಿಕ್ಕಿಂದನೂ ನಿಮ್ಗೆ ಹೇಳ್ಕೊಡ್ತೀವಿ. ವಾಟ್ ಈಸ್ ಸ್ಟಾಕ್ ಮಾರ್ಕೆಟಿಗೆ ಬಂದರೆ ನಿಮ್ಗೆ ಯಾವ ಥರ ಅಡ್ವಾಂಟೇಜ್ ಇದೆ, ಬೇರೆ ಎಲ್ಲ ಫೀಲ್ಡ್ಗಿಂತನೂ ನಿಮಗೆ ಸ್ಟಾಕ್ ಮಾರ್ಕೆಟ್ ಯಾವ ಥರ ಒಂದು ಅಡ್ವಾಂಟೇಜಸ್ ಆಗಿದೆ ಅಂತ ಹೇಳ್ಕೊಡ್ತೀನಿ. ಹಾಗೂ ಇದಕ್ಕೆ ಯಾವುದೇ ಥರ ಒಂದು ಏಜ್ ಗ್ರೂಪ್ ಇಲ್ಲ. ಸೊ 18 ವರ್ಷಕ್ಕಿಂತ ಜಾಸ್ತಿ ಮೇಲ್ಪಟ್ಟವರು ಯಾರು ಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ನ ಕಲಿತು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡನ್ನ ದುಡಿಬೋದು. ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ನೀವು ಕೆಲ್ಸಕ್ಕೆ ಹೋದ್ರೂ ಕೂಡ ಕೆಲಸದ ಜೊತೆನೇ ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡಿತಾ ಇರ್ಬೋದು. ನಿಮಗೆ ವಯಸ್ಸಾಗಿದ್ದರೆ ನೀವು ಮನೇಲಿ ಕೂತ್ಕೊಂಡು ಟ್ರೇಡ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇರ್ಬೋದು. ಅಥವಾ ನೀವೊಬ್ಬರು ಸ್ಟೂಡೆಂಟ್ ಆಗಿದ್ರೆ ನೀವು ನಿಮ್ಮ ಸ್ಟೂಡೆಂಟ್ ಜರ್ನಿಯಲ್ಲೂ ನೀವು ನಿಮ್ಮ SIP ಜರ್ನಿ ಆಗಲಿ ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ನೀವು ಶುರು ಮಾಡ್ಬೋದು. ಸೊ ಈ ಒಂದು ಆಪರ್ಚುನಿಟಿ ನಿಮಗೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅಲ್ಲಿ ಸಿಗುತ್ತೆ. ಎಲ್ಲ ಇನ್ಸ್ಟಿಟ್ಯೂಟಲ್ಲೂ ನಿಮಗೆ ಬರೀ ಥಿಯರಿ ಅಂದರೆ ಇವಾಗ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ ಅಷ್ಟೇ. ನಾವು ಕೂತ್ಕೊಂಡು ನಿಮಗೆ ಟ್ರೇಡ್ ಮಾಡೋದು ಹೆಂಗೆ, ನಿಮ್ಮ ಜೊತೆ ಕೂತ್ಕೊಂಡು ಟ್ರೇಡ್ ಮಾಡ್ತೀವಿ. ಸೊ ಈ ಒಂದು ಅಡ್ವಾಂಟೇಜ್ ನಿಮಗೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅಲ್ಲಿ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಪ್ರತಿ ಭಾನುವಾರ ಒಂದು ಫ್ರೀ ಮೀಟಿಂಗ್ ಕೊಡ್ತೀವಿ, ಫ್ರೀ ವರ್ಕ್ಶಾಪ್ ಬೆಳಗ್ಗೆ 11ರಿಂದ 2 ಗಂಟೆ ತನಕ. ಇಲ್ಲಿ ನಿಮಗೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ನ ಫ್ರೀಯಾಗಿ ಹೇಳ್ಕೊಡ್ತೀವಿ. ಸೊ ಈ ವರ್ಕ್ಶಾಪ್ನ ನೀವು ಸೇರ್ಕೊಳ್ಳಿ, ಬನ್ನಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋಣ, ಸ್ಟಾಕ್ ಮಾರ್ಕೆಟಲ್ಲಿ ಕಲಿತು ಜೊತೆಗೆ ಸೇರಿ ದುಡ್ಡು ಮಾಡೋಣ. ಸರ್ ನೀವು ಮಿನಿಮಮ್ ಅಮೌಂಟಿಂದನೂ ನಿಮ್ಮ ಟ್ರೇಡಿಂಗ್ ಜರ್ನಿನ ಶುರು ಮಾಡ್ಬೋದು. ಬನ್ನಿ ಸರ್, ನಾನು ನಿಮಗೆ ಒಂದು ಇಂಟ್ರಾಡೇ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಇಡೀ ಕರ್ನಾಟಕದಲ್ಲಿ ನಮ್ಮದೇ ಮೊದಲನೇ ಇನ್ಸ್ಟಿಟ್ಯೂಟು ಈ ಒಂದು ಪೈಥಾನ್ ಕೋಡಲ್ಲಿ ನಿಮಗೆ ಟ್ರೇಡಿಂಗ್ನ ಮಾಡ್ತಾ ಇರೋದು. ಬೇರೆ ಎಲ್ಲರೂ ನಿಮಗೆ ಇಂಡಿಕೇಟರ್ ಮೇಲೆ ಟ್ರೇಡಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ನಾವು ನಿಮಗೆ ನಮ್ಮ ಒಂದು ಸ್ವಂತ ಪೈಥಾನ್ ಕೋಡ್ ಹಾಕೊಂಡು ಟ್ರೇಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ಬನ್ನಿ ಸರ್. ಸೊ ಬನ್ನಿ ಸರ್, ನಾನು ನಿಮಗೆ ಬರೀ ಸ್ಟ್ರಾಟಜಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡಲ್ಲ, ಇದ್ರ ಜೊತೆ ನಿಮಗೆ ಲೈವ್ ಆಗಿ ನೀವು ಮಾಡಿದ್ರೆ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಕೂಡ ಹೇಳ್ಕೊಡ್ತೀನಿ. ಬನ್ನಿ ಸರ್. ಒಬ್ಬ ಇಂಟ್ರಾಡೇ ಟ್ರೇಡರ್ಸ್ಗೆ ಏನ್ ಬೇಕಂದ್ರೆ ಮೇನ್ ಆಗಿ ಒಂದು ಇಂಟ್ರಾಡೇ ಪ್ರಾಪರ್ ಆಗಿರೋ ಸ್ಟ್ರಾಟಜಿ ಬೇಕು. ಆ ಸ್ಟ್ರಾಟಜಿನ ನೀವು ಯಾವ ತರ ಐಡೆಂಟಿಫೈ ಮಾಡ್ತೀರಾ ಗೊತ್ತಾಗಲ್ಲ. ಓಕೆ, ಸೋ ಮೆನಿ ಥಿಂಗ್ಸ್ ಅಂದ್ರೆ ನೀವೆಲ್ಲ ಟ್ರೈ ಮಾಡ್ತಿರ್ತೀರಾ, ಆ ಇನ್ಸ್ಟಿಟ್ಯೂಟ್ಗೆ ಹೋಗಿರ್ತೀರಾ, ಈ ಇನ್ಸ್ಟಿಟ್ಯೂಟ್ಗೆ ಹೋಗಿರ್ತೀರಾ, ನೀವೇ ಒಂದು ಓನ್ ಸ್ಟ್ರಾಟಜಿ ಮಾಡಿರ್ತೀರಾ. ಸೊ ಅದೆಲ್ಲ ವರ್ಕ್ ಆಗ್ತಿರಲ್ಲ. ಸೊ ನಾವೇನ್ ಮಾಡಿದ್ವಿ ಅಂತಂದ್ರೆ ವೆರಿ ಸಿಂಪಲ್ ಆಗಿರೋದು. ಈ ಸ್ಟ್ರಾಟಜಿ ಯಾರಿಗೆ ಅರ್ಥ ಆಗುತ್ತೆ ಅಂತಂದ್ರೆ ABCD ಗೊತ್ತಿರ್ಲಾರ್ದವ್ರಿಗೂ, ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಗೊತ್ತಿರ್ಲಾರ್ದವ್ರಿಗೂ ಈ ಸ್ಟ್ರಾಟಜಿನ ಈಸಿಯಾಗಿ ಅರ್ಥ ಆಗಂಗೆ ನಾವು ಮಾಡಿದ್ದೀವಿ. ಇದೊಂದು ಇಂಡಿಕೇಟರ್ ಅಲ್ಲ, ಇದೊಂದು ಪೈಥಾನ್ ಕೋಡ್. ಓಕೆ, ಈ ಪೈಥಾನ್ ಕೋಡಿಂದ ನೀವೇನ್ ಮಾಡಬಹುದು ಅಂತಂದ್ರೆ ಇಂಟ್ರಾಡೇ ಅಲ್ಲಿ ಡೈಲಿ ಏನು ಇಲ್ಲ ಅಂತಂದ್ರೂ 1000ರಿಂದ 2000 ದುಡಿಬಹುದು, ಡಿಪೆಂಡ್ ಅಪಾನ್ ಕ್ಯಾಪಿಟಲ್. ಓಕೆ, ಅದು ಯಾವ ತರ? ವೆರಿ ಸಿಂಪಲ್. ಯಾರೇ ನೋಡಿದ್ರು ಗೊತ್ತಾಗಬೇಕಿದು ಈ ಸ್ಟ್ರಾಟಜಿ. ಅಂದ್ರೆ ಒಬ್ರಿಗೆ ಈ ತರ ಕಾಣಿಸುತ್ತೆ, ಇನ್ನೊಬ್ರಿಗೆ ಈ ತರ ಕಾಣಿಸುತ್ತೆ ಇಲ್ಲ. ಇದು ಒಂದೇನ್ ನೋಡ್ಬಿಟ್ರೆ ಬೈ ಅಂದ್ರೆ ಬೈ, ಸೆಲ್ ಅಂದ್ರೆ ಸೆಲ್, ಆ ತರ. ಓಕೆ, ಸಿಂಪಲ್ ಆಗಿ ನೋಡೋಣ ನಾವು. ಇಲ್ಲಿ ನೋಡಿ, ಇದೆಲ್ಲ ಒಂದು ಕಲರ್ಸ್ ಇರುತ್ತೆ. ಓಕೆ, ಈ ಕಲರ್ಸ್ ಮೇಲೆ ನಾವು ಒಂದು ಕೋಡಿಂಗ್ ಮಾಡಿರ್ತೀವಿ. ಆ ಕೋಡಿಂಗ್ ಪ್ರಕಾರ ಈ ಮಾರ್ಕೆಟು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅಂದ್ರೆ ಮೂವ್ಮೆಂಟ್ ಯಾವ ತರ ಮೂವ್ಮೆಂಟ್ ಆಗುತ್ತೆ, ಆ ಕಲರ್ ಕೋಡಿಂಗ್ ಆ ತರ ಚೇಂಜ್ ಆಗ್ತಿರ್ತೈತಿ. ಎಕ್ಸಾಂಪಲ್ ನೀವು ನೋಡಿ, ಎಲ್ಲ ಕಲರ್ ಇಲ್ಲಿ ಗ್ರೀನ್ ಅಲ್ಲಿ ಕನ್ವರ್ಟ್ ಆಯ್ತು ಅಂತ ಅನ್ಕೊಳ್ಳಿ, ಇದು ಬೈ ಸೈಡ್ ಅಂತೇಳಿ ಕನ್ಫರ್ಮೇಶನ್. ಅವಾಗ ನೀವು ಇಲ್ಲಿ ಜಸ್ಟ್ ಒಂದು ಟ್ರೇಡ್ ಇನಿಷಿಯೇಟ್ ಮಾಡಿದ್ರೆ, ಲೈಕ್ ವೀಕ್ಲಿಯಲ್ಲಿ ಆದ್ರೂ ಆಗಲಿ, ಮಂತ್ಲಿಯಲ್ಲಿ ಆದ್ರೂ ಆಗಲಿ, ಓಕೆ, ಪ್ರತಿ ಸತಿ ಬೈ ಸೆಲ್ ಬರ್ತಾ ಇರುತ್ತೆ. ನೀವು ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಈ ತರ ಐಡೆಂಟಿಫೈ ಮಾಡಿದ್ರೆ ಒಂದೇ ಒಂದು ದಿನದಲ್ಲಿ ನೋಡಿ ನಿಮಗೆ ಎಷ್ಟು ಮೂವ್ಮೆಂಟ್ ಕೊಟ್ಟಿದೆ. ಸೊ ನಿಮ್ಗೆ ಏನಿಲ್ಲ ಅಂತಂದ್ರು 300ಇಂದ 500 ಪಾಯಿಂಟ್ಸ್ ಕೊಟ್ಟಿದೆ. ಅದು ಓನ್ಲಿ ಇಂಟ್ರಾಡೇಯಲ್ಲಿ. ಎವ್ರಿಡೇ ಈ ತರ ಕೊಡುತ್ತಂತಲ್ಲ, ನಮ್ದು ಸಿಗ್ನಲ್ ಯಾವಾಗ ಜನರೇಟ್ ಆಗುತ್ತೆ ಅಂತಂದ್ರೆ ಯಾವಾಗ ಮಾರ್ಕೆಟ್ ಟ್ರೆಂಡಿಂಗ್ ಇರುತ್ತಲ್ಲ ಆ ಟೈಮಲ್ಲಿ ಈ ತರ ಸಿಗ್ನಲ್ ಕೊಡುತ್ತೆ. ಇವಾಗ ಬಹಳ ಜನ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ, ಹಾಗೂ ಹಲವಾರು ಜನ ತುಂಬಾ ಕಡೆ ಕಲಿತು ಲಾಸಸ್ ಕೂಡ ಮಾಡ್ಕೊಂಡಿದ್ದಾರೆ ಇಂಟ್ರಾಡೇನಲ್ಲಿ. ಸೊ ಇಲ್ಲಿ ನಾವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ನಲ್ಲಿ ಒಂದು ಒಳ್ಳೆ ಇಂಟ್ರಾಡೇ ಸ್ಟ್ರಾಟಜಿನ ಲಾಂಚ್ ಮಾಡ್ತಾ ಇದ್ದೀವಿ. ಇದು ಒಂದು ಪೈಥಾನ್ ಕೋಡ್ ಇಂಡಿಕೇಟರ್ ಅಲ್ಲ, ಇದ್ರ ಹೆಸರು ರೇನ್ಬೋ ಅಂತ. ಸೊ ಇದು ಬರೀ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಮಾತ್ರ ನಾವು ಹೇಳ್ಕೊಡ್ತಾ ಇರೋದು. ಕರ್ನಾಟಕನಲ್ಲಿ ಫಸ್ಟ್ ಟೈಮ್ ನಾವು ಇಂಟ್ರಾಡೇ ಸ್ಟ್ರಾಟಜಿ ರೇನ್ಬೋನ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಅದನ್ನ ನೋಡಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ರೇನ್ಬೋ ಲೈನ್ಸ್. ರೇನ್ಬೋ ಅಂದರೆ ನಿಮಗೆ 7 ಲೈನ್ಸ್ ಬರುತ್ತೆ. ಆ ಲೈನ್ಸ್ ಎಲ್ಲ ಗ್ರೀನ್ ಕಲರಿಗೆ ಕನ್ವರ್ಟ್ ಆದಾಗ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗುತ್ತೆ, ಎಲ್ಲ ರೆಡ್ ಕಲರಿಗೆ ಕನ್ವರ್ಟ್ ಆದಾಗ ಮಾರ್ಕೆಟ್ ಡೌನ್ ಟ್ರೆಂಡ್ ಬರುತ್ತೆ ಅಂತ ಅದರ ಅರ್ಥ. ಸೊ ಈ ಪಾಯಿಂಟ್ನಲ್ಲಿ ನೀವು ನೋಡ್ಬೋದು, April 17 ಅರೌಂಡ್ 11 o'clock ನಿಮಗೆ ಒಂದು ಒಳ್ಳೆ ಟ್ರೇಡ್ ಸಿಕ್ಕಿದೆ. ಎಲ್ಲ ಲೈನ್ಸ್ ಕಂಪ್ಲೀಟ್ ಗ್ರೀನ್ ಕನ್ವರ್ಟ್ ಆಗಿದೆ. ಈ ಪೈಥಾನ್ ಕೋಡ್ನಲ್ಲಿ ನಿಮಗೆ ರೆಡ್ ಕಲರ್ ಹಾಗೂ ಗ್ರೀನ್ ಕಲರ್ ಲೈನ್ಸ್ ಬರುತ್ತೆ. ಬಟ್ ಎಲ್ಲ ಲೈನ್ಸ್ ಕಂಪ್ಲೀಟ್ ಆಗಿ ಒಂದು ಕಲರ್ ಆಗೋ ತನಕ ನೀವು ಎಂಟ್ರಿ ತಗೊಬಾರ್ದು. ಸೊ ಈ ಪಾಯಿಂಟ್ನಲ್ಲಿ ನೀವು ನೋಡ್ಬೋದು, ಕಂಪ್ಲೀಟ್ ಎಲ್ಲ ಗ್ರೀನ್ ಕಲರಿಗೆ ಕನ್ವರ್ಟ್ ಆಗಿದೆ. ಎಲ್ಲ ಕನ್ವರ್ಟ್ ಆದಮೇಲೆ ಈ ಫಸ್ಟ್ ಕ್ಯಾಂಡಲ್ ಅಲ್ಲ, ಸೆಕೆಂಡ್ ಕ್ಯಾಂಡಲ್ನಲ್ಲಿ ನೀವು ಇಲ್ಲಿ ಈ ಪಾಯಿಂಟ್ನಲ್ಲಿ ಎಂಟ್ರಿ ತಗೊತೀರಾ. ಸೊ ಈ ಪಾಯಿಂಟ್ನಲ್ಲಿ ನೀವು ಜಸ್ಟ್ ಮೆಷರ್ ಮಾಡಿ ನೋಡ್ಬೋದು,
ಅಪ್ರಾಕ್ಸಿಮೇಟ್ಲಿ ಅರೌಂಡ್ 400 ಪಾಯಿಂಟ್ಸ್ ಇಲ್ಲಿಂದ ಈ ಪಾಯಿಂಟ್ ಇಂದ ಅರೌಂಡ್ 400 ಪಾಯಿಂಟ್ಸ್ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗಿದೆ. ಸೊ ಈ ತರ ನೀವು ಒಂದು ಒಳ್ಳೆ ಟ್ರೇಡ್ ನ ಕ್ಯಾಚ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ತರ ಇದು ಅಪ್ ಟ್ರೆಂಡ್ ಹಾಗೂ ಡೌನ್ ಟ್ರೆಂಡ್ ಟ್ರೇಡ್ಸ್ ನ ತೋರಿಸುತ್ತೆ. ಸೊ ಈ ಪಾಯಿಂಟ್ ನಲ್ಲಿ ನೀವು ಈ ಟ್ರೇಡ್ ನ ರಿಯಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದಿದ್ರೆ ಎಷ್ಟು ಪ್ರಾಫಿಟ್ ಮಾಡಬಹುದು ಅಂತ ಟ್ರೇಡ್ ಮಾಡಿ ನೋಡೋಣ. ಸೊ ಈ ಪಾಯಿಂಟ್ ನಲ್ಲಿ ನಾವು ಒಂದು ಒಳ್ಳೆ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೊ ನೀವೇ ಇಲ್ಲಿ ಡೇಟ್ ನೋಡಬಹುದು, ಥರ್ಸ್ಡೇ 17th ಏಪ್ರಿಲ್ 11:10 ಇದು ಇಂಡಿಕೇಟ್ ಮಾಡಿದೆ ಮಾರ್ಕೆಟ್ ಇಲ್ಲಿಂದ ಒಂದು ಅಪ್ ಟ್ರೆಂಡ್ ಒಂದು ಒಳ್ಳೆ ಡೈರೆಕ್ಷನ್ ತಗೊಂತಾ ಇದೆ ಅಂತ. ಸೊ ಇಲ್ಲಿ ನಾವು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಅಪ್ಸ್ಟಾಕ್ ವೆಬ್ಸೈಟ್ ನಲ್ಲಿ ನಾವು ಇವಾಗ ಟ್ರೇಡ್ ಮಾಡ್ತಾ ಇದೀವಿ. ಸೊ ಈ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೊ ನೋಡಿ, ನಿಫ್ಟಿ ಇಂಡೆಕ್ಸ್ ನ ಚೂಸ್ ಮಾಡಿದೀವಿ, 17th ಏಪ್ರಿಲ್ ಎಕ್ಸ್ಪೈರಿ. ಸೊ ಈ ಪಾಯಿಂಟ್ ನಲ್ಲಿ ನೀವು ನೋಡಬಹುದು, ಥರ್ಸ್ಡೇ 17th ಏಪ್ರಿಲ್ 11:10 ನಮಗೆ ಅದು ಇಂಡಿಕೇಟ್ ಮಾಡಿದೆ ಇಲ್ಲಿಂದ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗುತ್ತೆ ಅಂತ. ಸೊ ಈ ಪಾಯಿಂಟ್ ನಲ್ಲಿ ನಾವು ಒಂದು ಕಾಲ್ ನ ಬೈ ಮಾಡಬಹುದು. ಇದಕ್ಕೆ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಮಿನಿಮಮ್ 6,000 ಇದ್ರೆ ನೀವು ಆ ಪಾಯಿಂಟ್ ಇಂದನೂ ಇನ್ವೆಸ್ಟ್ ಮಾಡಬಹುದು. ಈಗ ನೀವು ಮಾಡ್ತಾ ಇರೋ ಟ್ರೇಡ್ ಏನದು? ಫ್ಯೂಚರ್ ಅಂಡ್ ಆಪ್ಷನ್ಸ್, ಇನ್ವೆಸ್ಟ್ಮೆಂಟ್, ಸ್ಟಾಕ್ ಏನ್ ಮೇಡಮ್ ನೀವು ತೋರಿಸ್ತಾ ಇರೋದು? ಇಲ್ಲ ಸರ್, ಇದು ಆಪ್ಷನ್ಸ್. ನಿಫ್ಟಿ ಇಂಡೆಕ್ಸ್ ನಲ್ಲಿ ನಾವು ಆಪ್ಷನ್ಸ್ ಟ್ರೇಡ್ ಓಕೆ 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 17th ಏಪ್ರಿಲ್ ಗೆ ತೋರಿಸಿ ಮೇಡಮ್. ಸೊ ಇವಾಗ ಮಾರ್ಕೆಟ್ 23,400 ನಲ್ಲಿ ಇದೆ. ಸೊ ಮಾರ್ಕೆಟ್ ಎಲ್ಲಿದೆ ಅದೇ ಪಾಯಿಂಟ್ ನಲ್ಲಿ ನಾವು ಒಂದು ಕಾಲ್ ನ ಬೈ ಮಾಡ್ತಾ ಇದೀವಿ. ಸೊ ನೋಡಿ, 79 ರೂಪೀಸ್ ನಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. ಆಡ್ ಪೊಸಿಷನ್. ಈಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅದಕ್ಕೆ? ಇದಕ್ಕೆ ಇನ್ವೆಸ್ಟ್ಮೆಂಟ್ 6,000 6,000 ಹಾಕಿದ್ದೀರಾ? 6,000 ಹಾಕಿದ್ದೀವಿ. ಪ್ರಾಫಿಟ್ ಎಷ್ಟು ಮಾಡ್ತಾ ಇದ್ದೀರಾ? ಅನ್ಲಿಮಿಟೆಡ್ ಪ್ರಾಫಿಟ್. ತೋರಿಸಿ ಮೇಡಮ್ ಅದು ಒಂದು. ಓಕೆ. ಸೊ ಇಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ನಲ್ಲೇ ನೋಡೋಣ. ಸೊ 11:15 ಆದಾಗ ಆಲ್ರೆಡಿ 2,200 ಪ್ರಾಫಿಟ್ ನಲ್ಲಿ ಇರ್ತೀರಾ. ಇನ್ನೊಂದು 5 ಮಿನಿಟ್ಸ್ ಪಾಸ್ ಆಯ್ತು, 11:20ಗೆ ನೋಡಿ 2,800, ಆಲ್ಮೋಸ್ಟ್ 2,900 ಪ್ರಾಫಿಟ್ ನಲ್ಲಿ ಇದ್ದೀರಾ. 15 ಮಿನಿಟ್ಸ್ ಫಾರ್ವರ್ಡ್ ಮಾಡಿ ನೋಡೋಣ. 11:35 7,000 ಆಲ್ರೆಡಿ 1:1 ಪ್ರಾಫಿಟ್ ಮಾಡಿಬಿಟ್ಟಿದ್ದೀರಾ. 6,000 ಹಾಕಿ 7,000 ಪ್ರಾಫಿಟ್ ಆಗೋಗಿದೆ. ಈ ಪಾಯಿಂಟ್ ನಲ್ಲಿ ನೀವು ಎಕ್ಸಿಟ್ ಮಾಡ್ಬೋದು. ಇನ್ನೂ ಹೋಲ್ಡ್ ಮಾಡ್ತೀರಾ ಅಂದ್ರೆ ಹೋಲ್ಡ್ ಮಾಡ್ಬೋದು. ಅಂದ್ರೆ ನೀವು ಹೇಳೋ ಪ್ರಕಾರ ಎಷ್ಟು ಸೇಫ್ ಆಗಿ ಆಡಬೇಕು ಅಂತ ತೋರಿಸ್ತಾ ಇದ್ದೀರಾ ಇದರಲ್ಲಿ? ಹೌದು. ಸೊ ಇದರಲ್ಲಿ ಲಾಸ್ ಆಗೋ ಸಾಧ್ಯತೆಗಳು ಇರುತ್ತೆ, ಹೌದು, ಲಾಭ ಆಗೋ ಸಾಧ್ಯತೆಗಳು ಇರುತ್ತೆ. ನೀವು ಸೇಫ್ ಆಗಿ ಹೇಗೆ ಆಡಬೇಕು, ಪ್ರಾಫಿಟ್ ಹೇಗೆ ತೆಗಿಬೇಕು? ಜಸ್ಟ್ 6,000 ಹಾಕಿ 11,000 ರೂಪಾಯಿ ಪ್ರಾಫಿಟ್ ಮಾಡಿದ್ರಿ ಈಗ. ಹೌದು, ಕರೆಕ್ಟ್. ಹೌದು ಸರ್. ನಿಮ್ಮ ಟ್ರೇಡ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ನೀವು ಇನ್ ಕೇಸ್ ಲೆಗ್ ಕಟ್ ಮಾಡಬೇಕು ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಮಾಡಬೇಕು ಅಂತ ಕೂಡ ನಾವು ನಮ್ಮ ಕ್ಲಾಸ್ ನಲ್ಲಿ ಹೇಳ್ಕೊಡ್ತೀರಾ. ಹೌದು. ಸೊ ನೋಡಿ, 11:50ಗೆ ಆಲ್ರೆಡಿ 11,600 ಪ್ರಾಫಿಟ್ ನಲ್ಲಿ ಇದ್ದೀರಾ. ಆಲ್ಮೋಸ್ಟ್ 1:2 6,000 ಹಾಕಿ 11,500 ಪ್ರಾಫಿಟ್ ಮಾಡಿಬಿಟ್ಟಿದ್ದೀರಾ. ಅಂದ್ರೆ 6,000 ನಮ್ದು ಏನಿದೆಯೋ ಅಷ್ಟು ಹಂಗೆ ಇದೆ, ಅದ್ರ ಮೇಲೆ 11,600 ರೂಪಾಯಿ ಪ್ರಾಫಿಟ್ ಮಾಡಿರೋದು. ಹೌದು. ಇವಾಗ ನಾವು ರೈನ್ಬೋ ಸ್ಟ್ರಾಟಜಿನ ನೋಡಿದ್ವಿ ಹಾಗೂ ಬ್ಯಾಕ್ ಟೆಸ್ಟ್ ಕೂಡ ಮಾಡಿದ್ವಿ. ಬಟ್ ನೀವು ಬೈಯಿಂಗೇ ಮಾಡಬೇಕು ಅಥವಾ ಸೆಲ್ಲಿಂಗೇ ಮಾಡಬೇಕು ಅಂತ ಇಲ್ಲ. ಮಾರ್ಕೆಟ್ ಮೇಲೆ ಹೋದ್ರೂ ಪ್ರಾಫಿಟ್ ಮಾಡ್ಬೋದು, ಮಾರ್ಕೆಟ್ ಕೆಳಗಡೆ ಬಿದ್ದರೂ ಪ್ರಾಫಿಟ್ ಮಾಡ್ಬೋದು ಥ್ರೂ ಆಪ್ಷನ್ಸ್ ನಲ್ಲಿ ನೀವು ಬೈ ಕೂಡ ಮಾಡ್ಬೋದು, ಸೆಲ್ ಕೂಡ ಮಾಡ್ಬೋದು. ನಮ್ಮ ಇಂಟ್ರಾಡೇ ಸ್ಟ್ರಾಟಜಿ ಯೂಸ್ ಮಾಡಿ ನೀವು ಬೈಯರ್ ಆದ್ರೂ ಆಗ್ಬೋದು, ಸೆಲ್ಲರ್ ಆದ್ರೂ ಆಗ್ಬೋದು. ಎಲ್ಲರಿಗೂ ಇದು ತುಂಬಾ ಡೈವರ್ಸ್ ಸ್ಟ್ರಾಟಜಿ, ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು. ಅಂದ್ರೆ ಮಾರ್ಕೆಟಿಗೆ ಕ್ರಾಶ್ ಆಗ್ತಾ ಇರುತ್ತೆ, ಭಯ ಪಡೋ ಅವಶ್ಯಕತೆ ಇಲ್ಲ ಆಪ್ಷನ್ಸ್ ಅಲ್ಲಿ. ಇಲ್ಲ, ಆ ಪಾಯಿಂಟ್ ನಲ್ಲೂ ಕೂಡ ನಿಮಗೆ ಇದು ಒಳ್ಳೆ ಟ್ರೇಡ್ಸ್ ಕೊಡುತ್ತೆ ವಿತ್ ಸ್ಟಾಪ್ ಲಾಸ್ ಆಪ್ಷನ್ಸ್ ಅವ್ರಿಗೆ. ಹೌದು. ಇವಾಗ ಎಷ್ಟೊಂದು ಜನಕ್ಕೆ ಯಾವ ಪಾಯಿಂಟ್ ಅಲ್ಲಿ ಎಂಟ್ರಿ ಆಗಬೇಕು, ಲಾಸ್ ಆಗೋಗುತ್ತೆ, ಯಾವ ಪಾಯಿಂಟ್ ಅಲ್ಲಿ ಎಕ್ಸಿಟ್ ಮಾಡ್ಕೊಬೇಕು, ಅಮೌಂಟ್ ನ ಎಲ್ಲಿ ಸೇಫ್ ಗಾರ್ಡ್ ಮಾಡಬೇಕು ಹಾಗೂ ಟಾರ್ಗೆಟ್ ನ ಎಲ್ಲಿ ಸೆಟ್ ಮಾಡಬೇಕು ಅಂತ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಸೊ ಈ ವೆಬ್ಸೈಟ್ ಥ್ರೂ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಆಟೋಮ್ಯಾಟಿಕ್ ಆಗಿ ಅದೇ ಎಂಟ್ರಿ ಎಕ್ಸಿಟ್ ವಿತ್ ಸ್ಟಾಪ್ ಲಾಸ್ ಹೇಳ್ಕೊಡುತ್ತೆ. ಸೊ ಈ ವೆಬ್ಸೈಟ್ ಬಂದು ಹೈಬ್ರಿಡ್ ಆಲ್ಗೋ ವೆಬ್ಸೈಟ್, ಟೇಕ್ ಇಟ್ ಈಸಿ. ಸೊ ಈ ಪಾಯಿಂಟ್ ನಲ್ಲಿ ನೀವು ನೋಡಬಹುದು, ಈ ಗ್ರೀನ್ ಲೈನ್ ನಲ್ಲಿ ಅದು ಕರೆಕ್ಟ್ ಆಗಿ ಒಂದು ಲಾಂಗ್ ಎಂಟ್ರಿನ ತೋರಿಸಿದೆ. ಅದ್ರ ಜೊತೆಗೆ ಈ ಪರ್ಪಲ್ ಲೈನ್ ನಲ್ಲಿ ನಿಮಗೆ ಸ್ಟಾಪ್ ಲಾಸ್ ಕೂಡ ತೋರಿಸಿದೆ. ಅದರ ಜೊತೆ ಇಲ್ಲಿ ನೋಡಿ ಯೆಲ್ಲೋ ಲೈನ್ ನಿಮಗೆ ಟಾರ್ಗೆಟ್ ಕರೆಕ್ಟ್ ಆಗಿ ತೋರಿಸಿದೆ. ಸೊ ಈ ಕಂಪ್ಲೀಟ್ ಸೆಟಪ್ ನೀವು ಫಾಲೋ ಮಾಡಿದ್ರೆ ಒಂದು ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಇಲ್ಲಿ ನೀವು ಸೆಟ್ಟಿಂಗ್ಸ್ ನ ಚೇಂಜ್ ಮಾಡಿಕೊಂಡು ಕಂಪ್ಲೀಟ್ ಟ್ರೇಡಿಂಗ್ ಸೆಟಪ್ ನಿಮಗೆ ಹೆಂಗ್ ಬೇಕೋ ಅದನ್ನ ಕಸ್ಟಮೈಸ್ ಮಾಡ್ಕೊಬಹುದು. ಸೊ ನೀವು ಯಾವ ಪಾಯಿಂಟ್ ಆಫ್ ಟೈಮ್ ಇಂದ ಯಾವ ಪಾಯಿಂಟ್ ಆಫ್ ಟೈಮ್ ತನಕ ಟ್ರೇಡಿಂಗ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಅಂತ ನೀವು ಇಲ್ಲಿ ಟ್ರೇಡಿಂಗ್ ಟೈಮ್ ನ ಎಂಟ್ರಿ ಮಾಡ್ಬೋದು. ಅದರ ಜೊತೆಗೆ ನೀವು ಬೈ ಮಾಡ್ತಿದ್ದೀರಾ, ಸೆಲ್ ಮಾಡ್ತಿದ್ದೀರಾ ಅಂದ್ರೆ ಡೈರೆಕ್ಷನಲ್ ಅಪ್ ಟ್ರೆಂಡ್ ಕ್ಯಾಚ್ ಮಾಡ್ತೀರಾ, ಡೌನ್ ಟ್ರೆಂಡ್ ಕ್ಯಾಚ್ ಮಾಡ್ತೀರಾ, ಅದು ಕೂಡ ಚೂಸ್ ಮಾಡ್ಬೋದು. ಸ್ಟಾಪ್ ಲಾಸ್ ಯಾವ ಪಾಯಿಂಟ್ಗೆ ನೀವು ಎಕ್ಸಿಟ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ, ಎಷ್ಟು ಅಮೌಂಟ್ನ ನೀವು ರಿಸ್ಕ್ ಟು ರಿವಾರ್ಡ್ ರೇಷಿಯೋನ ಮ್ಯಾಚ್ ಮಾಡಬೇಕು ಅಂತ ಅದನ್ನು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು ವಿತ್ ಟಾರ್ಗೆಟ್, ಎಷ್ಟು ಪಾಯಿಂಟ್ಸ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ.
ಅದ್ರ ಜೊತೆ ಎಷ್ಟು ಟ್ರೇಡ್ ತಗೊಳೋದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಕೂಡ ಈ ಪಾಯಿಂಟ್ನಲ್ಲಿ ಎಂಟ್ರಿ ಮಾಡಿದ್ರೆ ಇದೇ ಪೈಥಾನ್ ಕೋಡ್ ನಿಮಗೆ ಕಂಪ್ಲೀಟ್ ಆಗಿ ಎಂಟ್ರಿ ಎಕ್ಸಿಟ್ ವಿತ್ ಟಾರ್ಗೆಟ್ನ ತೋರಿಸ್ಕೊಡುತ್ತೆ. ನಮ್ಮಲ್ಲಿ ಹಲವಾರು ಕೋರ್ಸಸ್ ಇದೆ. ನೀವು ಬಿಗಿನರ್ ಅಂದರೆ ನೀವು ಲೆವೆಲ್ 1 ಕೋರ್ಸಿಂದ ಸ್ಟಾರ್ಟ್ ಮಾಡ್ಬೋದು. ಲೆವೆಲ್ 1ನಲ್ಲಿ ನಿಮಗೆ ಫ್ರಮ್ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಸ್ಟಾಕ್ ಸೆಲೆಕ್ಷನ್, IPO, ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್ ಹಾಗೂ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ವಿತ್ 13 ಹೆಡ್ಜಿಂಗ್ ಸ್ಟ್ರಾಟಜೀಸ್. ಇನ್ ಕೇಸ್ ನೀವು ಲೆವೆಲ್ 1 ಆಲ್ರೆಡಿ ಬೇಸಿಕ್ ಗೊತ್ತಿದೆ ಅಂದರೆ ನೀವು ಡೈರೆಕ್ಟ್ ಲೆವೆಲ್ 2 ಜಾಯ್ನ್ ಆಗ್ಬೋದು. ಲೆವೆಲ್ 2ನಲ್ಲಿ ನಿಮಗೆ ಅಡ್ವಾನ್ಸ್ಡ್ ಸ್ಟ್ರಾಟಜೀಸ್, ಥಿಯರೀಸ್, ಅಡ್ಜಸ್ಟ್ಮೆಂಟ್ಸ್, ನಾವು ಲೆವೆಲ್ 1 ಹೇಳ್ಕೊಟ್ಟಿರೋ ಸ್ಟ್ರಾಟಜೀಸ್ಗೆ ಅಡ್ಜಸ್ಟ್ಮೆಂಟ್ಸ್ ಕೂಡ ಹೇಳ್ಕೊಡ್ತೀವಿ. ಅದ್ರ ಜೊತೆ ಅಡ್ವಾನ್ಸ್ಡ್ ಚಾರ್ಟ್ ಪ್ಯಾಟರ್ನ್ಸ್, ನೋ ಲಾಸ್ ಸ್ಟ್ರಾಟಜಿ, ಎಕ್ಸ್ಪೈರಿ ಡೇ ಸ್ಟ್ರಾಟಜೀಸ್ ಹಾಗೂ ಕಮಾಡಿಟೀಸ್ ಕೂಡ ಹೇಳ್ಕೊಡ್ತೀವಿ. ನಾವು ಬರೀ ಇಂಡಿಯನ್ ಮಾರ್ಕೆಟ್ ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್, ಗ್ಲೋಬಲ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ನಲ್ಲಿ ಕೂಡ ಟ್ರೇಡಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಅದು ಬಂದು ನಮ್ಮ ಕ್ರಿಪ್ಟೋ ಮಾರ್ಕೆಟ್. ಕ್ರಿಪ್ಟೋ ಬಂದು 24/7 ಓಪನ್ ಇರುತ್ತೆ. ಇನ್ ಕೇಸ್ ನಿಮಗೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಟೈಮ್ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ನೀವು ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ವಿತ್ ಅ ಮಿನಿಮಮ್ ಆಫ್ 1000 ರೂಪೀಸ್ ನೀವು ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ನಮ್ಮ ಗ್ರೂಪ್ ಕ್ಲಾಸಸ್ ಸೆಷನ್ ಟೈಮ್ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ನಾವು 1-on-1 ಇಂಡಿವಿಜುವಲ್ ಆಗಿ ಇಂಟ್ರೆಸ್ಟ್ ತೊಗೊಂಡು ಇಂಡಿವಿಜುವಲ್ ಮೆಂಟರ್ಶಿಪ್ ಕೂಡ ಮಾಡ್ತೀವಿ. ಸೊ ನಿಮಗೆ ಯಾವ ಟೈಮ್ ಫ್ರೀ ಆಗುತ್ತೆ ಆ ಟೈಮ್ನಲ್ಲೇ ನಾವು ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತೀವಿ. ನಿಮಗೆ ಅರ್ಥ ಆಗೋ ತನಕ ನಾವು ಪದೇ ಪದೇ ಅದೇ ಟಾಪಿಕ್ನ ರಿವೈಸ್ ಮಾಡಿ ಪರ್ಫೆಕ್ಟ್ ಮಾಡ್ತೀವಿ ಇಂಡಿವಿಜುವಲ್ ಮೆಂಟರ್ಶಿಪ್ನಲ್ಲಿ. ಸೊ ನಿಮಗೆ ಹಲವಾರು ಕೋರ್ಸಸ್ ಇದೆ. ನಿಮಗೆ ಯಾವ್ದು ಬೆಸ್ಟ್ ಮ್ಯಾಚ್ ಆಗುತ್ತೆ ನೀವು ಅದನ್ನು ಚೂಸ್ ಮಾಡ್ಬೋದು ಇನ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್.